ಹಳೆಯದನ್ನು ನೆನಪಿಸ್ಕೊಡ್ಲಿಕ್ಕೆ ಬಯಸ್ತೀನಿ. ಹಿಂದೆ ಯಾವ್ಯಾವ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದೀವಿ ಅದು ಯಾವುದು ನಾನು ಸೃಷ್ಟಿ ಮಾಡಿದ ದಾಖಲೆ ಅಲ್ಲ. ಸರ್ಕಾರದಲ್ಲಿ ಏನೇನೋ ಅಕ್ರಮಗಳು ನಡೀತಾ ಇತ್ತು ಅದರ ಒರಿಜಿನಲ್ ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಬಂದಿದ್ದೇವೆ. ತಾರ್ಕಿಕ ಅಂತ್ಯವನ್ನು ನಾನು ಕೊಡಲಿಕ್ಕಾಗಲ್ಲ. ತಾರ್ಕಿಕ ಅಂತ್ಯ ಅಂತಕ್ಕಂಥದ್ದು ಎಲ್ಲಿ ಬರುತ್ತೆ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನದಲ್ಲಿ ಯಾವೊಂದು ಸಂಸ್ಥೆಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ ಆ ಸಂಸ್ಥೆಗಳಲ್ಲಿ ಪಾರದರ್ಶಕವಾದಂಥ ತೀರ್ಮಾನಗಳಾದಾಗ ತಾರ್ಕಿಕ ಅಂತ್ಯ ಕಾಣಬಹುದು. ನಾನು ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿ ಶಾಸಕನಾಗಿ ವಿರೋಧ ಪಕ್ಷದ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ತಪ್ಪುಗಳು ಮಾಡಿರ್ತಕ್ಕಂಥ ಮಾಹಿತಿಗಳನ್ನು ಇಡಬಹುದು ನಾನು. ಆದರೆ ಅಂತಿಮವಾಗಿ ತಾರ್ಕಿಕ ಅಂತ್ಯವನ್ನು ಕಾಣಿಸ್ಬೇಕಾದಂಥ ಜವಾಬ್ದಾರಿ ಸ್ಥಾನದಲ್ಲಿ ಈ ದೇಶದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ಬಂದ ನಂತರ ರಾಜ್ಯಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಮೂರು ಸಂಸ್ಥೆಗಳ ಜವಾಬ್ದಾರಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೆಚ್ಚಿನ ಜವಾಬ್ದಾರಿ ಇರತಕ್ಕಂಥದ್ದು. ಕೆಲವು ವಿಷಯಗಳನ್ನು ನಮಗೆ ಗೊತ್ತಿದ್ದು ನಾವು ಹೇಳಲಿಕ್ಕಾಗಲ್ಲ ಏನೇ ನಡೀತಿದೆ ಅಂತಕ್ಕಂಥದ್ದು. ಈ ಮೂರು ಸಂಸ್ಥೆಗಳು ಅದ್ರ ಜೊತೆಗೆ ನಮ್ಮ ಪತ್ರಿಕಾರಂಗನೂ ಸೇರಿಸ್ಕೋತಾರೆ. ಪಾರದರ್ಶಕವಾದಂಥ ನ್ಯಾಯಯುತವಾದಂಥ ಪ್ರಾಮಾಣಿಕವಾದಂಥ ರೀತಿಯ ತೀರ್ಮಾನಗಳು ಹೊರಬಂದರೆ ಇವತ್ತು ಈಗ ನಡೀತಿರ್ತಕ್ಕಂಥ ಇಂಥ ಒಂದು ಭಯಭೀತಿ ಇಲ್ಲದೆ ಇರತಕ್ಕಂಥ ಜನಸಾಮಾನ್ಯರಿಗೆ ಗೌರವ ದೊರಕ್ತಾ ಇರತಕ್ಕಂಥ ಆಡಳಿತಗಳನ್ನು ನಾವೇನು ಕಾಣ್ತೇವೆ ಇದನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ, ಒಬ್ಬರ ಕೈಯಲ್ಲಿ ಸಾಧ್ಯ ಆಗಲ್ಲ. ಈಗ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ ನಾಯಕರುಗಳನ್ನ ಕೇಳ್ತೀನಿ ನಾನು. ಸಿದ್ದರಾಮಯ್ಯನವರೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾರೆ, ಬಹುಶಃ ಉಪಮುಖ್ಯಮಂತ್ರಿಗಳಾಗಿ 2 ಬಾರಿ ಇದ್ದಾರೆ, ಅದ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರಾಗಿ 2 ಬಾರಿ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರೋದು ಬಿಟ್ಟಾಕಡೆ ಒಂದು ಕಡೆ, ವಿರೋಧ ಪಕ್ಷದ ನಾಯಕರಾಗಿ ಯಾವುದಾದರೂ ಒಂದು ಪ್ರಕರಣವನ್ನು ಆಡಳಿತ ನಡೆಸ್ತಕ್ಕಂಥ ಸರ್ಕಾರದ ಬಗ್ಗೆ ವಿರೋಧ ಪಕ್ಷದ ಸ್ಥಾನದಲ್ಲಿ ವಿರೋಧ ಪಕ್ಷದ ನಾಯಕರ ಕೂತು ಒಂದೇ ಒಂದು ಪ್ರಕರಣವನ್ನು ನಾಡಿನ ಜನತೆ ಮುಂದೆ ಇಟ್ಟಿದ್ದಾರೆ, ಸಾಕ್ಷಿ ಸಮೇತ. ಅಲ್ಲ, ಇದನ್ನೇ ಜನಾರ್ದನ ರೆಡ್ಡಿ ಅವರು ಹೇಳ್ತಾ ಇದ್ರು, 1 ಲಕ್ಷ ಕೋಟಿ ಲೂಟಿ ಆಗಿದೆ, 1 ವರ್ಷ ಲಕ್ಷ ಕೋಟಿ ಆಗಿದೆ ಅಂತೇಳಿ. ಕೊನೆಗೆ 400 ಕೋಟಿಗೆ ಅವರು ಅಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿದರು ಅಂತೇಳಿ. ಈಗ ನಿಮಗೆ ನೇರವಾಗಿ ಪ್ರಶ್ನೆಗೆ ಬರ್ತೇನೆ ಕುಮಾರಸ್ವಾಮಿ ಅವರೇ, ನೀವು ಜನಮಾನಸದಲ್ಲಿ ತುಂಬ ಗೊತ್ತಿರುವಂಥ ನಾಯಕರು, ಸಿದ್ದರಾಮಯ್ಯವರು ಕೂಡ ಜನಮಾನಸದಲ್ಲಿ ಗೊತ್ತಿರುವಂಥ ನಾಯಕರು. ಅವರ ಮೇಲೆ ಆರೋಪ ಬಂದಾಗ, ಮೂಢ ಆರೋಪ ಬಂದಾಗ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ರಾಜೀನಾಮೆ ಕೊಡಬೇಕು ಅಂತೇಳಿ ಪಾದಯಾತ್ರೆಗಳು ಸಮೇತ ಆಗತ್ತೆ. ಈಗ ನನಗೆ ಹೇಳಿ, ನಿಮ್ಮ ವಿರುದ್ಧ ಇದೀಗ 2007ರಲ್ಲಿ ಇದ್ದಂಥ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗುತ್ತಿಗೆ ವಿಚಾರ, 550 ಎಕರೆ ಭೂಮಿ ವಿಚಾರಕ್ಕೆ, ಇದಾದ ನಂತರ ಮತ್ತೊಮ್ಮೆ ನೀವು ಮುಖ್ಯಮಂತ್ರಿ ಕೂಡ ಆಗ್ತೀರಿ, ನಿಮಗೊಂದು ಅವಕಾಶ ಕೂಡ ಇತ್ತು, ಅದನ್ನು ಏನು ಬೇಕಿದ್ರೂ ಮಾಡಬಹುದಾಗಿತ್ತು, ಅದು ಹಾಗೇ ಇದೆ. ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದಾರೆ, ಹಾಗಿದ್ರೆ ಕುಮಾರಸ್ವಾಮಿ ತಪ್ಪು ಮಾಡಿಲ್ವಾ ಅನ್ನುವಂಥ ಜನಸಾಮಾನ್ಯರ ಪ್ರಶ್ನೆಗೆ ನಿಮ್ಮ ಕ್ಲಾರಿಫಿಕೇಶನ್ ಏನು? ನಾನು ನಾಡಿನ ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ ನಿಮ್ಮ ಚಾನಲ್ ಮುಖಾಂತರ. ನಾನು ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದು, ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು. ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ. ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಮೊದಲನೇ ಬಾರಿ ಶಾಸಕನಾಗಿ ಮುಖ್ಯಮಂತ್ರಿ ಆದ, 20 ತಿಂಗಳು ಆಡಳಿತ ಕೊಟ್ಟೆ. ಜನಮಾನಸದಲ್ಲಿ ಉಳಿದಿದ್ದಲ್ಲೇ ಆ ಆಡಳಿತ ಕೊಟ್ಟಾಗ. ಇಲ್ಲಿ 2ನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ನೀವು ಹೇಳಿದ್ರಿ ಸಾಯಿ ವೆಂಕಟೇಶ್ವರ, ನಾನು 2ನೇ ಬಾರಿ ಮುಖ್ಯಮಂತ್ರಿಯಾಗಿ, ಇದು ಮೊನ್ನೆ ಪ್ರಾರಂಭ ಆಗಿರೋದಲ್ಲ. ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಯಾಗಿ ಈ 2ನೇ ಬಾರಿ ಈಗ ಹೊರಗಡೆ ತಂದಿರತಕ್ಕಂಥ ಪ್ರಕರಣ ಅಲ್ಲ. ಇದು 2011ರಲ್ಲಿ ಪ್ರಾರಂಭ ಆದಂಥದ್ದು. ಅವತ್ತಿನ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ಏನು ಅವತ್ತು ಒಂದು ಹಲವಾರು ರಾಜ್ಯದ ಗಣಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಇಟ್ಟರು, ಒಂದು ದಾಖಲೆಗಳನ್ನು. ಅದರಲ್ಲಿ ನನ್ನ ಆಡಳಿತದಲ್ಲಿ ತೆಗೆದುಕೊಂಡಂಥ 2 ನಿರ್ಣಯಗಳ ಬಗ್ಗೆ ಅವರು ಒಂದು ಮಾಹಿತಿಯನ್ನು ನಾಡಿನ ಜನತೆ ಮುಂದೆ ಇಟ್ಟಿದ್ದಾರೆ. ಒಂದು ಜಂತ್ಕಲ್ ಮೈನಿಂಗು, ಮತ್ತೊಂದು ಸಾಯಿ ವೆಂಕಟೇಶ್ವರ. ಈ 2 ಪ್ರಕರಣದಲ್ಲಿ ಅವರ ಫೈಂಡಿಂಗ್ಸ್ ಏನು?
ಅವರ ಫೈಂಡಿಂಗ್ಸ್ನ ಸಂಪೂರ್ಣ ಅರ್ಥ ಮುಖ್ಯಮಂತ್ರಿಯಾಗಿ ಅವರ ಒಂದು ತೀರ್ಮಾನಗಳು ಮಿಸ್ಕಂಡಕ್ಟ್ಗೆ ಒಳಪಟ್ಟಿದೆ ಅನ್ನೋದು ಅವ್ರು ಕೊಟ್ಟಂಥ ತನಿಖಾ ವರದಿ. ಅದರಲ್ಲಿ ಎಕ್ಸ್ಚಕ್ಕರ್ಗೆ ಲಾಸ್ ಆಗಿದೆ ಅಂತಲೋ ಮತ್ತು ಆ ಒಂದು ಇಂಪ್ಲಿಮೆಂಟ್ ಆಗಿದೆ ಕಿಕ್ ಅದು ಯಾವುದೂ ಇಲ್ಲ. ಮಿಸ್ಕಂಡಕ್ಟ್ ಆಗಿದೆ, ಮಿಸ್ಕಂಡಕ್ಟ್ ಅಂತಕ್ಕಂಥ ಒಂದು ಪದ. ಹೌದು. ಓಕೆ. ಅದ್ರ ಜೊತೆಗೆ ಇದು ಮಿಸ್ಕಂಡಕ್ಟ್ ಏನಿದೆ, ನಾವು ಅವ್ರ ಮೇಲೆ ಯಾವುದೇ ಆ್ಯಕ್ಷನ್ಗೆ ರೆಕಮೆಂಡ್ ಮಾಡಲ್ಲ, ಬಟ್ ಅದು ಸರ್ಕಾರಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಆ ಜಾಗ ಕೂಡ ಅವ್ರಿಗೆ ಹೋಗುತ್ತೆ ಅಂತಿದೆಯಾ ಸರ್? 550 ಎಕರೆ ಇವತ್ತು ಈ ಕ್ಷಣದವರೆಗೆ ಓಕೆ, ಆ ಜಾಗ ಆ ವ್ಯಕ್ತಿ ಹೋಗೇ ಇಲ್ಲ, ಆ ಕಂಪ್ನಿಗೆ ಹೋಗೇ ಇಲ್ಲ. ಓಕೆ, ಈ ಕ್ಷಣದವರೆಗೆ. ಓಕೆ. ಇದು ಏನಾಗಿದೆ ಅಂದರೆ, ಯಾವಾಗ ಅಂದ್ರೆ ಸರ್ ಅದ್ರ ಮಿಡ್ಲ್ ಒಂದು ನಿಮಿಷ, 550 ಎಕರೆ ಸರ್ಕಾರಕ್ಕೆ ಉಳಿಯತ್ತಾ ಆ ಆದೇಶ ಕೊಟ್ಟರು ಕೂಡ ಅದು ಹೆಂಗೆ ಅಂತ ಯಾಕೆ ಹೋಗಿಲ್ಲ? ಸರ್ಕಾರದಲ್ಲೇ ಇದೆ ಅದು. ಅವ್ರಿಗೆ ಹೋಗಲ್ವಾ ಅದು? ಈ ಕ್ಷಣದವರೆಗೂ ಹೋಗಿಲ್ಲ, ಅದು ರದ್ದು ಆಗಿದೆ. ಓಕೆ, ಓಕೆ, ರದ್ದು ಆಗೋಗಿದೆ ಅದು. ಸಾಯಿ ವೆಂಕಟೇಶ್ವರ ಇಲ್ಲಿ ಕುಮಾರಸ್ವಾಮಿ ಕೊಟ್ಟಿದ್ದಾನೆ 520 ಎಕರೆ ಅಂತ ಹೇಳಿ ಏನು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ನಾನು ಕೊಟ್ಟಿರೋದಲ್ಲ. ಸರ್ಕಾರದಲ್ಲಿ ಯಾವುದೇ ಒಂದು ಇಲಾಖೆಗಳಲ್ಲಿ ಕೆಲವು ತೀರ್ಮಾನಗಳಾದಾಗ ಕೆಳ ಹಂತದಿಂದ ರೆಕಮೆಂಡೇಷನ್ಗಳು ಮಾಡ್ತಾರೆ. ಕೆಳ ಹಂತದಿಂದ ಗುಮಾಸ್ತರು ಫಸ್ಟ್ ಡಿವಿಷನ್ ಕ್ಲರ್ಕಿಂದಲೇ ಪ್ರಾರಂಭ ಆಗುತ್ತೆ. ಅಲ್ಲಿ ಆ ಫೈಲೇನು ಖಂಡಿಕೆಗಳನ್ನು ಎಕ್ಸ್ಪ್ಲೈನ್ ಮಾಡಿ ಅವರು ರಿಪೋರ್ಟ್ಗಳು ಕೊಡ್ತಾರೆ. ಅದೆಲ್ಲವನ್ನು ಪರಾಮರ್ಶಿಸಿ ಸೆಕ್ರೆಟ್ರಿ ಲೆವೆಲ್ಗೆ ಹೋದ ಮೇಲೆ ಸೆಕ್ರೆಟ್ರಿಯಿಂದ ಮುಖ್ಯಮಂತ್ರಿಗಳಿಗೆ ಬರುತ್ತೆ ರೆಕಮೆಂಡೇಷನ್ ಆಗಿ. ಅದರ ಮೇಲೆ ಮುಖ್ಯಮಂತ್ರಿಗಳು ಒಂದು ನೋಟ್ ಶೀಟಲ್ಲಿ ತಂದಿರ್ತಾರೆ, ಅದನ್ನು ಕ್ಲಿಯರ್ ಮಾಡ್ತಾರೆ. ಇದು ಮಾಮೂಲಿ ಮೊದಲಿಂದಲೂ ನಡ್ಕೊಂಬಂದಿರ್ತಕ್ಕಂಥದ್ದು ನಮ್ಮದು ವ್ಯವಸ್ಥೆನಲ್ಲಿ. ಇಲ್ಲಿ ಯಾತಕ್ಕೆ 2 ಪ್ರಕರಣಗಳು ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರಕ್ಕೆ ಒಳಗಾಯಿತು? ಯಾವಾಗ 2008ರಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂತು, ಅಲ್ಲಿ ಹಲವಾರು ರೀತಿ ಕೆಲವು ಸಮಸ್ಯೆಗಳು ಅವರೇ ಕ್ರಿಯೇಟ್ ಮಾಡ್ಕೊಂಡ್ರು. ನಾವು ವಿರೋಧ ಪಕ್ಷದಲ್ಲಿದ್ದವು, 28 ಜನ ಶಾಸಕರಿದ್ದವು. ವಿರೋಧ ಪಕ್ಷಕ್ಕೆ ನಮ್ಮ ಕೆಲಸ ಏನು? ಸರ್ಕಾರ ದಾರಿ ತಪ್ಪಿದಾಗ ತಿದ್ದತಕ್ಕಂಥದ್ದು, ಅಕ್ರಮ ಮಾಡಿದಂಥದ್ದನ್ನು ಜನತೆ ಮುಂದೆ ಇಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇಲ್ಲಿ ರಾಗದ್ವೇಷದ ಪ್ರಶ್ನೆ ಅಲ್ಲ, ಯಾರ ಮೇಲೆ ಅಸೂಯೆ ಪಡೋದಲ್ಲ. ಈಗ ವಿರೋಧ ಪಕ್ಷದಲ್ಲಿ ನಮ್ಮನ್ನು ಕೂರಿಸಿರ್ತಕ್ಕಂಥದ್ದು ಸರ್ಕಾರವನ್ನು ಉತ್ತಮವಂತ ರೀತಿಯಲ್ಲಿ ನಡೆಯತಕ್ಕಂಥ ಒಂದು ವಾತಾವರಣವನ್ನು ನಾವು ಭಯಕ್ಕೆ ಅವ್ರನ್ನ ಇಟ್ಟು ಕೆಲಸ ಮಾಡಿಸ್ಬೇಕು ಅನ್ನೋದು ವಿರೋಧ ಪಕ್ಷದ್ದು. ಆ ಒಂದು ಹೋರಾಟದಲ್ಲಿ ಅವತ್ತು ನನ್ನ ಮೇಲೆ ಅವರು ನನ್ನ 20 ತಿಂಗಳ ಆಡಳಿತದಲ್ಲಿ ಏನಾದರೂ ಮೆಟೀರಿಯಲ್ ಸಿಕ್ಕಿದ್ರೆ ಕುಮಾರಸ್ವಾಮಿನೂ ಇಕ್ಕಟ್ಟಿಗೆ ಸಿಕ್ಕಿಸ್ಬೇಕು ಅಂತೇಳಿ ಆಗಿನ ಸರ್ಕಾರದಲ್ಲಿ ಒಂದು 3-4 ಡಿನೋಟಿಫಿಕೇಷನ್ ಸಬ್ಜೆಕ್ಟ್ ಇರ್ಬೋದು, ಈ 2 ಲೋಕಾಯುಕ್ತವ್ರು ಕೊಟ್ಟಿದ್ರಲ್ಲ ರಿಪೋರ್ಟು, ಇದ್ರ ಮೇಲೆ ಅವ್ರು ಆ್ಯಕ್ಷನ್ ತಗೋಬೇಕು ಅನ್ನೋದಕ್ಕೆ ತೀರ್ಮಾನಕ್ಕೆ ಬಂದರು. ಅಂದ್ರೆ ಕುಮಾರಸ್ವಾಮಿ ಅವರೇ, ನೀವು ಹೇಳ್ತಿರೋದು ನಿಮ್ಮದೇ ದೋಸ್ತಿ, ಹೀಗಿರೋ ದೋಸ್ತಿ ಪಾಳ್ಯ ಅವತ್ತು ಮಾಡಿದ್ದು ಇವತ್ತು ನಿಮ್ಮ ಎಗನೆಸ್ಟ್ ಆಗಿರೋ ಕಾಂಗ್ರೆಸ್ನವ್ರು ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ ನಿಮ್ಮ ವಿರುದ್ಧ. ನಾನು ವಾಸ್ತವಾಂಶ ನಿಮ್ಮ ಮುಂದೆ ಇಡ್ತಾ ಇದ್ದೆ, ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ. ಯಡಿಯೂರಪ್ಪನವರು, ಜನಾರ್ದನ್ ರೆಡ್ಡಿ ಅವರು ಕಾರಣ ಆದ್ರು, ಸಿದ್ದರಾಮಯ್ಯನವ್ರಿಗೆ ಅಸ್ತ್ರ ಆಯ್ತು.